ಅಲೆ ಸೃಷ್ಟಿ, ಜೀವಂತ, ಸಮುದ್ರ ಲಯ, ಧೀಮಂತ. ಈ ಒಂದು ಹುಟ್ಟು ಸಾವನ್ನ ಜ್ಞಾನದಲ್ಲಿ ನಾವು ಅರಿವಲ್ಲಿ ಅರ್ಥ ಮಾಡಿಕೊಳ್ಳೋದೇ ಮಹಾವಿದ್ಯೆ. ಲಲಿತಾ ಸಹಸ್ರನಾಮದಲ್ಲಿ ಒಂದೊಂದು ನಾಮನೂ ಕೂಡ ನಾವು ಆಳವಾಗಿ ಹೋದಾಗ ನಮ್ಮಲ್ಲಿ ಆ ಭಂಡಾಸುರ ಆದಿಯಾಗಿ ಎಲ್ಲ ರಾಕ್ಷಸರು ಕೂಡ ನಿರ್ಮೂಲನವಾಗುವುದು, ಒಂದೊಂದು ಹಂತದಲ್ಲೂ ಕೂಡ ಆ ಮೋಕ್ಷದ ಕಡೆಗೆ ನಾವು ಹೋಗೋದು ಗೊತ್ತಾಗುತ್ತೆ. ಯಾಕೆ ಅಂದರೆ ಪ್ರತಿಯೊಬ್ಬ ಒಂದು ಸೃಷ್ಟಿನಲ್ಲಿ, ಅದರಲ್ಲೂ ಪ್ರತಿಯೊಬ್ಬ ಮನುಷ್ಯನು ಬಂಡ್ಲ್ ಆಫ್ ಎನರ್ಜಿ. ಅವಳನ್ನ ಕಲಾವತಿ ಅಂತೀವಿ. 64 ಕಲೆಗಳು ಕೂಡ ನಮ್ಮೊಳಗೂ ಇದೆ, ಎಲ್ಲದರೊಳಗೂ ಇದೆ. 64 ಕಲೆ ಸಮೂಹ, 360 ಕಿರಣಗಳಿದೆ ನಮ್ಮಲ್ಲಿ. ಪ್ರತಿ ಡಿಜಿಟು ಕೂಡ ಅಶಕ್ತಿಯುತವಾದ ಕಲೆ ನಮ್ಮಲ್ಲಿ. ಇದೆಲ್ಲ ಸೇರಿ ಇಂಟಿಗ್ರೇಟೆಡ್ ಹೋಲ್ ಈಸ್ ರಿಯಲ್ ವಿ. ನಾವು ಅದು ದೇವಿನ ಕಲಾವತಿ ಅಂದಾಗ, ಅಮ್ಮ ನನ್ನಲ್ಲಿರುವ ಕಲೆಗಳೆಲ್ಲವೂ ನೀನೇ ತಾಯಿ ಕಲಾವತಿ. ಕಲೆಗಳ ಒಂದು ಆತ್ಮ ಅವಳು, ಕಲಾ ಆಲಾಪ ಅವಳು, ಕಲೆಯೊಳಗಿನ ಸಾರ ಸ್ವರ ಅವಳು. ಥ್ರಾಬಿಂಗ್ ಎನರ್ಜಿ ಇನ್ ದಟ್ ರೇ ಆರ್ ಡಿಜಿಟ್ ಕಲಾಲಾಪ. ಇದನ್ನೆಲ್ಲ ಅನುಭವಿಸ್ಬೇಕಾದ್ರೆ ನಮ್ಮ ದೇಹ ರೆಡಿ ಇರಬೇಕು, ಮನಸ್ಸು ರೆಡಿ ಇರಬೇಕು. ಈ ಕೃಷ್ಣ ಪಕ್ಷ, ಶುಕ್ಲ ಪಕ್ಷದಲ್ಲಿ ಪಾಡ್ಯದಿಂದ ಹುಣ್ಣಿಮೆವರೆಗೆ ಅಥವಾ ಪಾಡ್ಯದಿಂದ ಅಮಾವಾಸ್ಯೆಯವರೆಗೆ ಯಾವುದು ದಿನದಲ್ಲಿ ಆ ಕಳೆ ಜಾಸ್ತಿ ಇರುತ್ತೆ, ಯಾವುದರಿಂದ ನಮ್ಮಲ್ಲಿ ಯಾವ್ಯಾವ ಕಲೆಗಳು ಯಾವ್ಯಾವುದಕ್ಕೆ. ನೀವು ದೇವಿಯ ಖಡ್ಗಮಾಲಾ ಸ್ತೋತ್ರದಲ್ಲಿ ಆ ನಿತ್ಯೆಯರ ನಾಮಗಳನ್ನು ನೋಡಿದಾಗ 15 ನಿತ್ಯೆಯರು, ಕೃಷ್ಣ ಪಕ್ಷದ ಶುಕ್ಲ ಪಕ್ಷದ ನಿತ್ಯೆಯರನ್ನು 15 ಜನನ ನಾವು ಸೇವೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಏಕಾದಶಿ ದಿವಸ ಉಪವಾಸ ಇದ್ದು ನಾವು ದೇವಿಯ ಸ್ಮರಣೆಯನ್ನು ಮಾಡಿದಾಗ ನಮ್ಮಲ್ಲಿ ಕಾಂತ ಎನ್ನುವ ಕಲೆ, ಏಕಾದಶಿ ಅದು ಕೃಷ್ಣ ಪಕ್ಷದಲ್ಲಿ ಏಕಾದಶಿ, ಆಗ ನಮ್ಮಲ್ಲಿ ಒಂದು ಕಾಂತ ಅನ್ನುವ ಕಲೆ ಬರುತ್ತೆ. ಆ ಕಲೆ ಕಾಮರೂಪ, ಕಮಿನಿ ರೂಪ, ಕಾಮ್ಯ ಕಲೆಯಲ್ಲಿ ಅವಳು ಕಮನೀಯ ಸ್ವರೂಪವಾಗಿ ನಮ್ಮಲ್ಲಿ ಗೋಚರವಾಗ್ತಾಳೆ. ಅಂಥ ತೇಜಸ್ಸಿನ ಕಲೆಯದು. ಕಲಾವತಿ, ಕಲಾಲಾಪ, ಕಾಂತ ಅದು ಹೇಗಿರುತ್ತೆ ಅಂದರೆ ನಮ್ಮ ಮೈ ಮರೆಸೋ ಹಾಗಿರುತ್ತೆ. ಅಂದರೆ ಪ್ರಪಂಚ ಮರೆತು ಭಾವಪರವಶರಾಗಿ ಆ ದೇವಿಯಲ್ಲಿ ಒಂದಾದಾಗ ಮತ್ತರಾಗ್ತೀವಿ ಅಂಥ ಸ್ಥಿತಿ ಉಂಟಾಗುತ್ತೆ. ಗಿರಿಜನರು ಆ ದೇವಿಯನ್ನ ಅವಳಿಗೆ ಕದಂಬ ವೃಕ್ಷದ ಒಂದು ಆ ಒಂದು ಸವಿಯಾದ ಒಂದು ಸುಮಧುರವಾದ ಸುದೆ ಅವಳಿಗೆ ಇಷ್ಟ. ಕಾದಂಬರಿ ಹೂಗಳು ಕೂಡ ಗೊಂಚಲು ಗೊಂಚಲು ದೇವಿ ಮುಡ್ಕೊಳ್ಳೋಳು ಕಾದಂಬರಿ ಪ್ರಿಯ ಅಂತ. ಕಾದಂಬರಿ ಹೂವಿನ ಒಳಗಿರುವಂತಹ ಆ ಒಂದು ಮಧು ಕೂಡ ಅವಳಿಗೆ ಇಷ್ಟ ಅಂತ ಹೇಳಿ ಆ ಕಾದಂಬರಿ ಹೂವನ್ನು ಅದರ ರಸವನ್ನು ತೆಗೆದು ಗಿರಿಜನರು ದೇವಿಗೆ ಅವಳಿಗೆ ನೈವೇದ್ಯವನ್ನು ಮಾಡಿ ತಾವು ಸೇವಿಸ್ತಾ ಇದ್ರು. ಅದು ಮತ್ತು ಬರುತ್ತೆ ಆ ಹೂವಿನ. ಸುಂದರಕಾಂಡದಲ್ಲಿ, ರಾಮಾಯಣದಲ್ಲಿ ಕೂಡ ಬರುತ್ತೆ. ಒಂದು ಮಧುವನ, ಅಲ್ಲಿ ಬಿಡುವ ಹಣ್ಣುಗಳು ಕೂಡ ಯಾವುದೋ ಒಂದು ಮತ್ತಿ ಏರಿಸೋದು ಅಂತ. ಇವೆಲ್ಲವೂ ಏನಂದರೆ ಹೊರಗಡೆಯಿಂದ ಮದಿರೆಯನ್ನು ತೆಗೆದುಕೊಂಡು ಆರೋಗ್ಯ ಹಾಳು ಮಾಡಿಕೊಳ್ಳೋದು ಅಲ್ಲ. ಅದು ದೇವಿಗೆ ಪ್ರೀತಿ ಅಂದರೆ ನಾವು ಮತ್ತರಾಗಿ, ಡಿವೈನ್ ಅಂತಾರಲ್ಲ, ವೈನ್ ಹೊರಗಡೆ ಅಲ್ಲ, ಡಿವೈನ್ ಫೀಲಿಂಗ್, ಆ ಡಿವಿನಿಟಿ ನಮ್ಮಲ್ಲಿ ಒಂದು
ಪರಾಕಾಷ್ಠೆಯನ್ನು ತಲುಪತ್ತೆ. ಅದು ಅಂಥ ಕಾದಂಬರಿ ಪ್ರಿಯೆ. ಆ ಕಾದಂಬರಿ ರಸದ ಮತ್ತರಾದಾಗ ಭಕ್ತರು ಅವಳ ನಾಮಸ್ಮರಣೆ ಮಾಡ್ತಾ ಅದು ಅವಳಿಗೆ ಬಹಳ ಇಷ್ಟ. ಆ ಕಾಮಕಲೆ ನಮಗೆ ಆ ರೀತಿ ಮಾಡುತ್ತೆ. ಕಾಂತ ಕಾದಂಬರಿ ಪ್ರಿಯ ವರದ, ಏನೇನು ವರಗಳನ್ನು ಕೇಳಿದ ಇಷ್ಟಾರ್ಥಗಳನ್ನು ಕೊಡ್ತಾಳೆ ಆ ದೇವಿ. ವರದ ವಾಮನಯನ, ಅವಳ ಎಡಗಡೆ ಕಣ್ಣು ವಾಮನಯನ ಅಂತ ಎಡಭಾಗದ ಕಣ್ಣು. ಇದು ಹಿಂದೆ ಇರೋ ನಾಮನ ರೆಫರ್ ಮಾಡುತ್ತೆ, ಲಂಪಟ ಲಕುಲೇಶ್ವರಿ ಅನ್ನೋದು. ಅದು ಇನ್ನೊಂದು ರಾಮ ರಮಣ ಲಂಪಟ ಅಂತ. ಆ ಲಂಪಟ ಅನ್ನೋದು ಲಂ ಅನ್ನೋದು ಪೃಥ್ವಿ ತತ್ವದ ಮಂತ್ರ. ಪಟ ಅಂದರೆ ಅದು ಆವರಣ, ಅಂದರೆ ಆವರಿಸ್ಕೊಂಡಿದೆ ಅಂತ, ಅವಿದ್ಯೆ ಆವರಿಸ್ಕೊಂಡಿದೆ ಅಂತ. ಅದು ಆ ಭಕ್ತರಲ್ಲಿ ಏನು ಮಾಯೆ ಬಂದ್ಬಿಡುತ್ತೆ ಅಂದರೆ ಮಹೇಶ್ವರನು ಮಾಯಾವಿ ಎನ್ನುವ ಮಾಯೆ ಬರುತ್ತೆ. ಎಷ್ಟೋ ಸತಿ ಕೃಷ್ಣನ ನೋಡಿ ಮೋಹಿಸ್ತಾರಲ್ಲ, ಅವರಿಗೆ ಕೃಷ್ಣ ಏನು ಮರಳು ಮಾಡಿಬಿಟ್ಟಿದ್ದಾನೆ ನನ್ನನ್ನು ಅಂತ ಅನ್ಸುತ್ತಲ್ಲ, ಹಾಗೆ ಅವಳು ಮಹೇಶ್ವರನೇ ಮಾಯಾವಿ ಆಗ್ಬಿಟ್ಟಿದ್ದಾನೆ ಅನ್ನುವ ಹಾಗೆ ಅಂತಾರೆ. ಆ ಕಣ್ಣಲ್ಲಿ ಎಡ ಕಣ್ಣಲ್ಲಿ ನೋಡಿದಾಗ ಏನಿದು ವಾಮಾಚಾರವ ನಾವು ಮಾಡ್ತಿರೋದು, ಅವನು ನನಗೆ ಇಷ್ಟೊಂದು ಪ್ರೀತಿನ, ಅವಳು ಅಷ್ಟೊಂದು ಪ್ರೀತಿನ, ಆ ಥರ ಒಳಗಡೆ ಒಂಥರ ಆ ಒಂದು ಉಕ್ಕಿ ಬಂದ ಆ ಪ್ರೇಮ, ಆ ಭಾವ ಬರುತ್ತೆ ಆ ಕಾಮಕಲೆಯಿಂದ. ಅವಳಲ್ಲಿ ಮೋಹ ಉಂಟಾಗುತ್ತೆ. ಅದನ್ನು ವಾಮನಯನ ವಾರುಣಿ, ನೋಡಿ ವಾರುಣಿ ವಿದ್ಯೆ ಅಂತ ಹೇಳ್ತಾರೆ ಇದಕ್ಕೆ. ವಾರುಣಿ ಅಂದರೆ ವರುಣನ ತತ್ವ ಇದು. ವರುಣನಾಡಿ ಅಂತ ನಮ್ಮಲ್ಲಿದೆ ಒಂದು, ವಾರುಣಿ ಅಂತ ಹೇಳ್ತೀವಿ, ವರುಣನಾಡಿ ಅಂತ. ಇದು ಖರ್ಜೂರದ ರಸ ಕುಡಿದ್ರೆ ಹೇಗಿರುತ್ತೆ, ದೇವಿಗೆ ತುಂಬ ಪ್ರೀತಿ, ಅದರ ಅಭಿಷೇಕ ಮಾಡ್ತಾರೆ. ಖರ್ಜೂರದ ರಸ ಅಂತ ವಾರುಣಿ ಅಂತ ಹೇಳಿದ್ರೆ ಅದಷ್ಟು ಸ್ವೀಟಾಗಿ ಎಷ್ಟು ಮಧುರವಾಗಿರುತ್ತೆ ಅಂತ. ಆ ಒಳಗಡೆ ಎಲ್ಲವೂ ಒಳಗಡೆ ಅಂತರ್ಯಾಗವೇ. ವಾರುಣಿ ಅಂತ ಹೇಳಿದ್ರೆ ವಾಯುವಿನ ಒಂದು ಚಾನಲ್ ಅದು. ನಮ್ಮಲ್ಲಿ ಅಂತರ್ದಶಾರ ಬಹಿರ್ದಶಾರದಲ್ಲಿ ದೇವಿಯನ್ನ ದಶವಿಧ ಅಗ್ನಿಗಳು, ದಶವಿಧ ವಾಯುಗಳು, ಇದೆರಡರ ಸಂಯೋಗದಿಂದ ನಮ್ಮಲ್ಲಿ ಒಂದು ರೀತಿಯ ಗ್ರಂಥಿ ವೇದನೆ ಆಗುತ್ತೆ. ದಶವಿಧ ಪ್ರಾಣಗಳು ನಿಮಗೆ ಗೊತ್ತಿದೆ, ದಶವಿಧ ಪ್ರಾಣಗಳು ನಿಮಗೆ ಗೊತ್ತಿದೆ. ಯಾವುದು? ವಾಯುವಿನಲ್ಲಿ ಪ್ರಾಣ, ಅಪಾನ, ಪ್ರಾಣ, ಸಮಾನ, ಉದಾನ, ವ್ಯಾನ, 5. ಉಪಪ್ರಾಣಗಳು ಅಷ್ಟೇ, ನಾಗ, ಕೂರ್ಮ, ಆಮೇಲೆ ಕೃಕರ, ಆಮೇಲೆ ದೇವದತ್ತ, ಧನಂಜಯ, ಈ 5 ಉಪಪ್ರಾಣಗಳು. ಈ ಪ್ರಾಣಗಳು ಉಪಪ್ರಾಣಗಳಿಂದಲೇ ನಮ್ಮ ಇಂದ್ರಿಯಗಳು ಕೆಲಸ ಮಾಡ್ತಿರೋದು. ಜೊತೆಗೆ ಈ ಗಾಳಿ ಅಂದಾಗ ನಮಗೆ ಸೀನು ಬರೋದಾಗಲಿ, ಅಥವಾ ಕೆಮ್ಮು ಬರೋದಾಗಲಿ, ನಮಗೆ ತೇಗು ಬರೋದಾಗಲಿ, ಆಕಳಿಕೆ ಬರುತ್ತಲ್ಲ, ಆಕಳಿಕೆ ಬರೋದಾಗಲಿ, ವಾಂತಿ ಆಗೋದಾಗಲಿ, ಎಲ್ಲವೂ ಪ್ರಾಣದ ಒಂದು ಕ್ರಿಯೆ ಇದು. ಅದರಿಂದ ಆಗುತ್ತೆ. ಉಪಪ್ರಾಣಗಳು ಇದಕ್ಕೆಲ್ಲ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಈ ಪ್ರಾಣಗಳು ಮತ್ತೆ ಇದರಲ್ಲಿ ಹೆಚ್ಚು ಕಮ್ಮಿ ಆದಾಗ ಪಿತ್ತ ಆಗುತ್ತೆ, ವಾತ ಆಗುತ್ತೆ. ಇವೆಲ್ಲವೂ ನಮ್ಮ ದೇಹದ ಒಂದು ಅಸ್ವಸ್ಥ್ಯಾಗ ಆಗುತ್ತೆ, ವ್ಯವಸ್ಥೆ ತಪ್ಪೋಗುತ್ತೆ. ಅದರಿಂದ ನಾವು ಅದನ್ನೆರಡನ್ನೂ ಯಾವಾಗಲೂ ಸಂಯೋಗದಲ್ಲಿ ಒಂದಕ್ಕೊಂದಕ್ಕೆ ಅಗ್ನಿ ಮತ್ತು ವಾತ ಪೂರಕವಾಗಿರೋದಕ್ಕೆ ನಾವು ದೇವಿಯನ್ನ 10 ಕಲೆಗಳಲ್ಲಿ ಧ್ಯಾನ ಮಾಡ್ತೀವಿ. ಅಂತರ್ದಶಾರ ಬಹಿರ್ದಶಾರದಲ್ಲಿ 10 ಅಗ್ನಿ ಯಾವ್ಯಾವುದು, ದಶವಿಧ ಅಗ್ನಿ ಯಾವುದು, ಯಾವ ರೀತಿ 10 ಅಗ್ನಿಗಳು ಅಂದರೆ ನಮ್ಮಲ್ಲಿ ರೇಚಕ, ಪಾಚಕ, ಈ 4 ಒಟ್ಟು ರೇಚಕ, ಪಾಚಕ, ಶೋಷಕ. ರೇಚಕ, ಪಾಚಕ, ಶೋಷಕ ಮತ್ತು ಅಲ್ಲಿ ಒಂದು ವಿಜೃಂಭಕ, ಈ 4. ಅದಾದ್ಮೇಲೆ 3 ಒಟ್ಟಿಗೆ ಬರುತ್ತೆ. ನಮ್ಮಲ್ಲಿ ಒಂದು ಕ್ರೋಧಕ, ಆಮೇಲೆ ಉನ್ಮಾದಕ, ಉದ್ರಾವಕ, ಈ ತರ 10 ಅಗ್ನಿಗಳಿವೆ ನಮ್ಮಲ್ಲಿ. ಆಮೇಲೆ ಇದು ಒಂದು ಮೋಹಕ, ಇದು ಕೂಡ ಅಗ್ನಿ. ಮೋಹಕ ಅಗ್ನಿ, ಪಾಚಕ ಅಗ್ನಿ, ಅಗ್ನಿಗಳೆಲ್ಲ ನಮ್ಮಲ್ಲಿ ಆ ವಾಯುಗೆ ಕರೆಕ್ಟಾಗಿ ಕೆಲಸ ಮಾಡಿದಾಗ ಬ್ಯಾಲೆನ್ಸ್ ಆಗುತ್ತೆ. ವಾರುಣಿ ವಿದ್ಯೆಯಲ್ಲಿ ಇವೆಲ್ಲವೂ ಡೀಟೇಲ್ ಆಗಿ ಬರುತ್ತೆ. ಇಲ್ಲಿ ವಾರುಣಿ ಮದ ವಿಹ್ವಲ, ವಿಶ್ವಾಧಿಕಾರ, ವಿಶ್ವಕ್ಕೂ ಅಧಿಕಳು ಅವಳು. ಅವಳನ್ನ ಯಾವಾಗಲೂ ಆವಾಗ ಸೂಪರ್ಲೆಟಿವ್, ಸೂಪರ್ ಅದನ್ನು ಹೇಳಿ ಇದು ಇಲ್ಲ, ಇಷ್ಟೇ ಅಲ್ಲ, ಅವಳು ಇದೆಲ್ಲ ಮಾಡ್ತಿದ್ದಾಳೆ,
ಇದಕ್ಕಿಂತ ಎತ್ತರದವಳು ವಿಶ್ವಾಧಿಕ ವೇದವೇದ್ಯ. ವೇದಗಳಿಂದಲೇ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದನ್ನೆಲ್ಲನೂ. ವೇದ ಜನನಿ ಅಂತಲೂ ನಾವು ಕಳ್ಕೊಬೇಕು. ವೇದವೇದ್ಯ, ವೇದ ಜನನಿ. ವೇದವೇದ್ಯ ಅಂದರೆ ಪುಸ್ತಕ ಓದ್ಬಿಟ್ಟು ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದನ ಅರ್ಥ ಮಾಡ್ಕೊಳ್ಳೋದಲ್ಲ. ಇರೋ ಮೂಲ, ವೇದದ ಮೂಲ ಯಾವುದು? ಅಕ್ಷರಗಳೆಲ್ಲವೂ ಕೂಡ ನಮ್ಮಲ್ಲೇ ವೇದದ ಮೂಲ ಇದೆ. ನಮ್ಮ ವಿಶುದ್ಧಿ ಚಕ್ರದಲ್ಲಿ ಎಲ್ಲ ಸ್ವರಗಳು ಇದೆ, ಆ ಇಂದ ಆಹವರೆಗೂ. ಇಲ್ಲಿ ಅದು 16 ಅಕ್ಷರ ಆದಮೇಲೆ ಇಲ್ಲಿ 12 ಅಕ್ಷರಗಳಿವೆ. ಕಾಕ ಗಾಗ ನ್ಯಾ ಚ ಚ ಜ. ಇಲ್ಲಿ 10 ಅಕ್ಷರಗಳಿವೆ, ಇಲ್ಲಿ 6 ಅಕ್ಷರ ಇದೆ, 4 ಅಕ್ಷರ ಇದೆ. ಅಕ್ಷರಗಳು ಎಲ್ಲವೂ ನಮ್ಮಲ್ಲೇ ಉಗಮವಾಗಿರುವುದು. ಅಂದರೆ ವೇದಕ್ಕೂ ಮೂಲ ನಮ್ಮಲ್ಲಿರುವ ಸ್ವರ, ವ್ಯಂಜನ, ಯೋಗವಾಹಕ ಅಕ್ಷರಗಳು. ಅದರಿಂದ ಮೂಲ ನಮ್ಮಲ್ಲೇ ಇರೋದರಿಂದ ಅವಳನ್ನ ನಾವು ಅದರಿಂದನೇ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಆ ಮಂತ್ರಗಳೆಲ್ಲವೂ ಅದರಿಂದನೇ ಬಂದಿರುವುದು. ನಮ್ಮಿಂದನೇ ಅದು ಶುರು ಆಗಬೇಕು. ವಿಧಾತ್ರಿ ವೇದ ಜನನಿ ಅಂತ ಹೇಳ್ತೀವಿ. ವೇದಕ್ಕೂ ಜನನಿ ಅವಳು. ವಿಧಾತ್ರಿ ವೇದ ಜನನಿ. ವಿಷ್ಣು ಮಾಯಾ ವಿಲಾಸಿನಿ. ವಿಧಾತ್ರಿ ಎಂದಾಗ ನಾನು ವಾರುಣಿ ವಿದ್ಯೆಯಲ್ಲಿ ಹೇಳಿದೆ, ನಿಮಗೆ ವಾಯು ಆಗ್ಬೋದು, ಅಥವಾ ನಮ್ಮಲ್ಲಿ ವಾತ ಆಗ್ಬೋದು, ಪಿತ್ತ ಆಗ್ಬೋದು. ಇದನ್ನೆಲ್ಲ ದೇವಿ ಯಾವ ರೀತಿ ಪ್ರಕೃತಿ ರೂಪದಲ್ಲಿ ನಮ್ಮನ್ನು ಕಾಪಾಡ್ತಾಳೆ ಅಂದರೆ, ಧಾತ್ರಿ ಅಂತಂದರೆ ಕಾಪಾಡೋಳು, ರಕ್ಷಿಸೋಳು, ಪೋಷಿಸೋಳು. ಪೋಷಕರು, ದಾದಿ ಅನ್ನೋದು ಅದರಿಂದನೇ ಬಂದಿದೆ ಅನಿಸುತ್ತೆ. ಅವಳು ಪೋಷಣೆ ಮಾಡೋಳು. ಇಲ್ಲಿ ದೇವಿಯನ್ನ ಅಷ್ಟ ಬಿಲ್ವದಲ್ಲಿ ಪೂಜೆ ಮಾಡುವಾಗ ಆ ಬಿಲ್ವದಲ್ಲಿ ಆ ಧಾತ್ರಿಯನ್ನು ಸೇರಿಸ್ತೀವಿ. ಧಾತ್ರಿ ಅಂದರೆ ಆಮ್ಲ, ಇದು ನಲ್ಲಿಕಾಯಿ. ಧಾತ್ರಿವನ ಅಂತ ಮಾಡ್ತಾರೆ ಕೆಲವರು. ಹೋಗಲ್ಲಿ ಊಟ ಮಾಡ್ಕೊಂಡು ಬರೋದು ಅದೊಂದು ಪದ್ಧತಿ ಕೇಳಿದ್ದೀನಿ. ನಂಗೆ ಅದು ಜಾಸ್ತಿ ಗೊತ್ತಿಲ್ಲ. ಅದು ದ್ವಾದಶಿ ದಿನ ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ಊಟನ ಅಲ್ಲಿ ಧಾತ್ರಿವನ ಅಂತ ಹೇಳಿ ನಲ್ಲಿಕಾಯಿಗಳ ಕೆಳಗೆ ಊಟ ಮಾಡೋದು ಪದ್ಧತಿ ಉಂಟು. ಆ ನಲ್ಲಿಕಾಯಿ ಹೇಗೆ ಆ ದೂರ್ವ, ಶಮಿ, ತುಳಸಿ ಮತ್ತು ಈ ನಲ್ಲಿಕಾಯಿ ಇವೆಲ್ಲವೂ ಕೂಡ ಒಂದು ಅಷ್ಟಬಿಲ್ವ ಅಂತ ಹೇಳ್ತಾರೆ, ಜೊತೆಗೆ ಬರುತ್ತೆ. ಆಮೇಲೆ ಈ ನಾವು ಉಪಯೋಗಿಸೋ ಆಯುರ್ವೇದದ ಕೆಲವು ಶುಂಠಿ ಆಗಲಿ ಅಥವಾ ಅಮೃತ ಬಳ್ಳಿ ಆಗಲಿ, ಇವೆಲ್ಲವೂ ಕೂಡ ಆ ದೇವಿ ಸ್ವರೂಪ. ಅದು ನಮಗೆ ಎಲ್ಲದಕ್ಕೂ ಸಿದ್ಧ ಔಷಧ. ಆಯುರ್ವೇದದಲ್ಲಿ ಮೂಲಿಕೆಗಳೇ ಇದೇ ಮೂಲ ಆರೋಗ್ಯಕ್ಕೆ. ಅದು ವಿಧಾತ್ರಿ, ವೇದ ಜನನಿ, ವಿಷ್ಣು ಮಾಯಾ ವಿಲಾಸಿನಿ. ವಿಷ್ಣು ಮಾಯಾ ವಿಲಾಸಿನಿ ಅಂದಾಗ ವಿಷ್ಣುವಿನ ಮಾಯೆಯವಳು. ನಮಗೆಲ್ಲ ಗೊತ್ತಿದೆ ಹೇಗೆ ದೇವತೆಗಳು, ರಾಕ್ಷಸರು ಸಮುದ್ರ ಕಡಿದಾಗ ದೇವಿ ಮೋಹಕ್ಕೆ ಮೋಹಿನಿ ರೂಪದಲ್ಲಿ ತನ್ನ ಸೌಂದರ್ಯ, ಯೌವನ, ಅವಳ ಒಂದು ವಿಲಾಸ, ನೃತ್ಯದಲ್ಲಿ ರಾಕ್ಷಸರನ್ನ ಮತಿಗೆಡಿಯನ್ನಾಗಿ ಮಾಡಿಬಿಟ್ಲು. ಅವಳು ವಿಷ್ಣು ಮಾಯಾ ವಿಲಾಸಿನಿ. ನಮ್ಮಲ್ಲಿ ಕೂಡ ರಾಕ್ಷಸರನ್ನ ಅದೇ ರೀತಿಯೇ ಅವಳು ಹೇಗೆ ಮೋಹಿಸಿ ರಾಕ್ಷಸರನ್ನ ದಾರಿ ತಪ್ಪಿಸಿದ್ಲು, ನಮ್ಮಲ್ಲೂ ಕೂಡ ಇಂತಹ ಮೋಹ ಹೇಳುತ್ತೆ, ವಿಲಾಸ. ಆ ವಿಲಾಸಿನಿ, ವಿಲಾಸ ಪೀಠ ಯಾವುದು ಅಂದರೆ ಬ್ರಹ್ಮರಂಧ್ರದಲ್ಲಿ ಒಂದು ತೂತಿದೆ, ಅದು ವಿಲಾಸ ಪೀಠ. ಅದು ನಮ್ಮ ಮೆಡಿಟೇಷನ್ನಲ್ಲಿ ಆಗುವಂಥ ಕ್ರಿಯೆಗಳು ಎಲ್ಲ ರಾಕ್ಷಸರನ್ನು ಮರ್ದನ ಮಾಡುವಂತಹ, ಮೋಸ ಮಾಡುವಂತಹ, ಅವ್ರ ಕಣ್ಣು ತಪ್ಪಿಸಿ ನಮಗೆ ಅಮೃತವನ್ನು ಕೊಡ್ತಾಳೆ. ದೇವತೆಗಳಿಗೆ ಅಮೃತ ಕೊಟ್ಟಂಗೆ ಆ ಮೋಹಿನಿ ರೂಪ ಅವಳು. ವಿಷ್ಣು ಮಾಯಾ ವಿಲಾಸಿನಿ. ವಿಲಾಸಿನಿ ಪೀಠ ಇಲ್ಲಿದೆ ಅಂತಾರೆ. ವಿಷ್ಣು ಮಾಯಾ ವಿಲಾಸಿನಿ. ಕ್ಷೇತ್ರ ಸ್ವರೂಪ. ಇದೆಲ್ಲವೂ ಕೂಡ ಹೊರಗಡೆ ಅಲ್ಲ, ಯಾಗ ನಡೆಯುವ ಸ್ಥಳವನ್ನು ಕ್ಷೇತ್ರ ಅಂತಾರೆ. ಅರ್ಜುನನಿಗೆ ಕೃಷ್ಣ ಹೇಳ್ದ, ಈ ಕ್ಷೇತ್ರ ಅಂತ ಕುರುಕ್ಷೇತ್ರದಲ್ಲಿ ನಿನ್ನಲ್ಲಿ ದೇಹನೇ ಕ್ಷೇತ್ರ, ನಿನ್ ಕ್ಷೇತ್ರೇಶಿ ಅಂತ ಹೇಳಿದನು. ಕ್ಷೇತ್ರ ಯಾಗ ಮಾಡೋ ಜಾಗ. ಕ್ಷೇತ್ರೇಶಿ ಶಿವ ಒಳಗಡೆ ಇರೋನು, ಅಜೀವ ರೂಪದಲ್ಲಿ ಇರೋನು ಪರಮಾತ್ಮ ಶಿವ. ಕ್ಷೇತ್ರೇಶಿ, ಕ್ಷೇತ್ರಜ್ಞ ಪಾಲಿನಿ. ಎರಡನ್ನೂ ಮೀರಿದವಳು, ಎರಡನ್ನೂ ನೋಡ್ಕೊಳ್ಳೋಳು. ದೇಹನ ಪೋಷಿಸ್ತಾ ಇರೋನ್ನ ನೋಡ್ಕೊಳ್ಳು. ಕ್ಷೇತ್ರದ ಪಾಲಿನಿ. ಕ್ಷಯ ವೃದ್ಧಿ ವಿನಿರ್ಮುಕ್ತ. ಇಲ್ಲೂ ಕೂಡ ನಾವು ಅತೀತಕ್ಕೆ ನೋಡಬೇಕು. ಕ್ಷಯವಾಗೋದು ದೇಹ, ಬದಲಾಗೋದು ದೇಹ, ಮತ್ತೆ ಸಾಯೋದು ದೇಹ. ಆದರೆ ಅವಳಿಗೆ ಅದು ಯಾವುದೂ ಇಲ್ಲ, ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಕ್ಷೇತ್ರಪಾಲ ಆದರೆ ಅಂಟ್ಕೊಂಡಿಲ್ಲ. ಕ್ಷಯ ವೃದ್ಧಿ ವಿನಿರ್ಮುಕ್ತ, ಕ್ಷೇತ್ರಪಾಲ ಸಮರ್ಚಿತ. ಕ್ಷೇತ್ರಪಾಲನಿಂದ ಅವಳು ಅರ್ಚಿಸಲ್ಪಟ್ಟವಳು. ಎಲ್ಲದಕ್ಕೂ ಒಂದೊಂದು ಪುರಾಣದ ಕಥೆ ಇದೆ. ಈ ಕಥೆಯನ್ನು ಕಥೆ ಥರ ತಗೊಳ್ಬಾರ್ದು. ಇದರಲ್ಲಿ ಒಂದು ಹಿಡನ್ ಮೀನಿಂಗ್ ಇರುತ್ತೆ.
ಯಾವಾಗಲೂ ಕೂಡ ಅದಕ್ಕೆ ಹೇಳ್ತಾರೆ, ಒಂದು ಗಹನ ತತ್ವ ಯಾವಾಗಲೂ ಪುರಾಣದ ಒಂದೊಂದು ವ್ಯಕ್ತಿತ್ವ ಅವತಾರದಲ್ಲೂ ಕೂಡ ಒಂದು ಗಹನವಾದದ್ದೇನೋ ಇರುತ್ತೆ. ಅದು ಹಿಡಿದಿಟ್ಕೊಂಡಿರುತ್ತೆ, ಅದು ಮುಚ್ಚಿಟ್ಕೊಂಡಿರುತ್ತೆ. ಅದು ಸೂಚಕವಾಗಿರುತ್ತೆ, ಸತ್ಯವನ್ನು ಸೂಚಿಸ್ತಾ ಇರುತ್ತೆ. ಅದು ಆ ಅರ್ಥ ಒಳಗಿರುತ್ತದೆ. ನಾವು ಸ್ವಲ್ಪ ಸೂಕ್ಷ್ಮವಾಗಿ ಕನೆಕ್ಟ್ ಮಾಡಬೇಕು. ಯಾವತ್ತೂ ಅಷ್ಟೇ ನಾವು ಕನೆಕ್ಟ್ ಮಾಡಿದ್ರೇ ನಮಗೆ ಅಧ್ಯಾತ್ಮದ ದಾರಿ ಮೂಲಕ ಪುರಾಣವನ್ನು ಅರ್ಥ ಮಾಡ್ಕೊಳಕ್ಕಾಗೋದು. ಅಧ್ಯಾತ್ಮ ಇಲ್ಲದೆ ಇದ್ರೆ ಪುರಾಣ ಏನೂ ಅರ್ಥ ಆಗಲ್ಲ, ಬರೀ ಕಥೆ ಅನಿಸುತ್ತೆ. ಅಧ್ಯಾತ್ಮ ಬಹಳ ಮುಖ್ಯ. ಅಂದರೆ ಅಧ್ಯಾತ್ಮ ಇಸ್ ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿ ಇಸ್ ಯುವರ್ ಪರ್ಸನಲ್ ಕನೆಕ್ಷನ್ ವಿತ್ ಗಾಡ್. ಅದರಿಂದ ಯಾರಿಗೆ ದೇವಿಯಲ್ಲಿ ಸಂಪೂರ್ಣವಾಗಿ ಒಂದು ಕನೆಕ್ಟ್ ಆಗ್ತಾರೋ, ಹೃದಯದಲ್ಲಿ ಅಂತಾರಲ್ಲ, ಹಾಗೆ ಯಾರಿಗೆ ಕನೆಕ್ಷನ್ ಇರುತ್ತೆ ಅವರಿಗೆ ವಿಂಧ್ಯ ಪರ್ವತ, ಹಿಮಾಲಯ, ಆ ದೇವಿಯ ಸ್ಥಾನಗಳೆಲ್ಲ ಎಳೆಯೋದು, ಅಂಥವ್ರಿಗೇನೆ ಎಳೆಯೋಕ್ಕೆ ಸಾಧ್ಯ ಆಗೋದು. ವಿಂಧ್ಯಾಚಲ ವಾಸಿನಿ ಅಂತ ಹೇಳ್ತೀವಿ, ವಿಧಾತ್ರಿ ಅನ್ನೋಕ್ಕೆ ಮುಂಚೆ. ಆ ವಿಂಧ್ಯಾಚಲ ಯಾಕೆ ಅಷ್ಟು ಪ್ರಸಿದ್ಧಿ ಅಂತ ಹೇಳಿದ್ರೆ, ದೇವಿ ಅವಳು ಆ ಕೃಷ್ಣನ ಅವತಾರದಲ್ಲಿ ಅವಳು ದುರ್ಗೆಯಾಗಿ ಬಂದಾಗ ಅವಳು ಒಂದು ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ, ಅವಳು ಮಾತು ಕೊಟ್ಟು ಹೋಗ್ತಾಳೆ, ನಾನು ನಂದನ ಮಗಳಾಗಿ ನಂದ ದೇವಿಯಾಗಿ ನಾನು ವಿಂಧ್ಯ ಪರ್ವತದಲ್ಲಿ ನೆಲೆಸಿ ನಾನು ರಾಕ್ಷಸರನ್ನ ಮಂಥನ ಮಾಡ್ತೀನಿ ಅಂತ. ಹಾಗೆ ವಿಂಧ್ಯ ಪರ್ವತದಲ್ಲಿ ಬೇಕಾದಷ್ಟು ದೇವಿಯ ಅವತಾರ ಇದ್ದಾಗ ಬೇಕಾದಷ್ಟು ನಡೆದಿದೆ. ನೀವು ಅದನ್ನ ಎಲ್ಲ ಓದಿದಾಗ ಗೊತ್ತಾಗತ್ತೆ. ದೇವಿ ಪುರಾಣ, ದೇವಿ ಮಹಾತ್ಮೆ, ಲಲಿತೋಪಾಖ್ಯಾನ, ಮತ್ತೆ ಸಪ್ತಶತಿ, ಇದನ್ನೆಲ್ಲ ನಾವು ಓದಿದಾಗ ಇದನ್ನ ಬರೀ ಒಂದು ನಾಲೆಡ್ಜ್ಗೋಸ್ಕರ ಓದಬಾರ್ದು, ಅನುಭವಿಸ್ಬೇಕು. ಈ ಡ್ರಾಮಾ ಏನಿದೆ ಅದನ್ನ ಅವ್ರ ಜೊತೆ ಕನೆಕ್ಟ್ ಮಾಡ್ಕೊಂಡು ಅನುಭವಿಸಿದ್ರೆ ಅದು ಒಂಥರ ಗೊತ್ತಾಗತ್ತೆ, ಏನೋ ಒಳಗಡೆ ನಮಗೆ ಗೋಚರವಾಗುತ್ತೆ. ಅದನ್ನು ಬಾಯಿನಲ್ಲಿ ವ್ಯಕ್ತಪಡಿಸೋಕ್ಕಾಗಲ್ಲ. ಅವ್ಯಕ್ತವಾದ ಒಂದು ಕನೆಕ್ಷನ್ ಇಟ್ಕೋಬೇಕು ಅವ್ರ ಜೊತೆಗೆ. ಆ ಸ್ಪಿರಿಚುಯಾಲಿಟಿ ಇದ್ರೇನೆ ನಿಮಗೆ ಪುರಾಣಗಳು, ಅದರ ರಸ, ಅದರ ಕಾವ್ಯ, ಅದರೊಳಗಿರುವಂತಹದ್ದು ಅವ್ಯಕ್ತವಾಗಿ ಅಲೌಕಿಕವಾದ ಅನುಭವ ನಿಮ್ಗೆ ಕೊಡೋಕ್ಕೆ ಸಾಧ್ಯ. ಅದರಿಂದ ಆ ದೇವಿ ವಿಂಧ್ಯ ಪರ್ವತದಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಅದಕ್ಕಷ್ಟು ಜಂಬ ಬಂದ್ಬಿಟ್ಟಿತ್ತಂತೆ. ವಿಂಧ್ಯ ಪರ್ವತ ನಿಲ್ಲದೆ ಬೆಳೀತಾ ಇತ್ತು ಅವಳ ಅವತಾರ ಆದ್ಮೇಲೂ ಕೂಡ. ಅಂದ್ರೆ ಅಷ್ಟು ನಡೆದಿದೆ ಅಲ್ಲಿ ವಿಂಧ್ಯ ಪರ್ವತದಲ್ಲಿ. ಈ ಡೆಲ್ಲಿಯಿಂದ ಹೋಗುವಾಗ ಬರುತ್ತೆ ದೊಡ್ಡ ದೊಡ್ಡ ಶ್ರೇಣಿಗಳು, ಪರ್ವತ ಶ್ರೇಣಿಗಳು. ಒಂದ್ಸತಿ ಅಗಸ್ತ್ಯ ಮಹರ್ಷಿ ಅವನು ಅಲ್ಲಿ ಹುಡುಕೊಂಡು ದೇವಿಯನ್ನ ಆ ಜ್ಞಾನಕ್ಕಾಗಿ ಹುಡ್ಕೊಂಡು ಬರುವಾಗ ಅಲ್ಲಿ ಅವನು ಸಾಕ್ಷಾತ್ ನಾರಾಯಣನಾಗಿರುವಂತಹ ಆ ಹೈಗ್ರೀವನನ್ನ ಆ ಪರ್ವತದ ಶಿಖರದ ಹತ್ರ ಮೀಟ್ ಮಾಡ್ತಾನೆ. ಅವರು ಅಲ್ಲೇನೆ ಲಲಿತಾ ಸಹಸ್ರನಾಮವಾಗಲಿ ಅಥವಾ ತ್ರಿಶತಿ ಇವೆಲ್ಲವೂ ಕೂಡ ಅವನಿಗೆ ದೀಕ್ಷೆ ಆಗಿತ್ತು, ಶ್ರೀವಿದ್ಯೆ ಎಲ್ಲವೂ ಕೂಡ. ಅಗಸ್ತ್ಯ ಲೋಪಾಮುದ್ರೆಯ ಗಂಡ ದೇವಿಯನ್ನ ಅಮ್ಮನನ್ನ ಹುಡ್ಕೊಂಡು ಹೋದಾಗ ಅವನಿಗೆ ಸರಿಯಾಗಿ ಅವಳ ಸ್ವರೂಪನ ತಿಳಿಸೋದಕ್ಕೆ ತಾಯಿನೇ ಹೈಗ್ರೀವನನ್ನ ಕಳಿಸಿದ್ದು. ಹೈಗ್ರೀವ ಭೂಮಿಗೆ ಬಂದ ಮೇಲೆ ತನ್ನ ಇರುವಿಕೆಯನ್ನ ಮರೆತು ಗುರುವಾಗಿ ನಿಂತ್ಕೊಂಡ ಹೊರತು ಅವನು ಕೂಡ ದೇವಿಯನ್ನು ಮರೆತು ಬಿಟ್ಟಿದ್ದ ಈ ಭೂಲೋಕದ ಒಂದು ವೈಭವದಲ್ಲಿ. ಆಗ ಇವನು ಹಠ ಮಾಡ್ತಾನೆ, ಶಿಷ್ಯ ನನಗೆ ತೋರಿಸ್ಲೇಬೇಕು ತಾಯಿನ ಅಂತ. ಆವಾಗ ಅವನು ಹೇಳ್ತಾನೆ, ನಿನ್ನಿಂದ ನಾನು ದೇವಿನ ನೋಡ್ದಂಗಾಯಿತು ಅಂತ. ದೇವಿಯ ಮಂತ್ರ ಸ್ವರೂಪವಾದ ಪಂಚದಶಿ ವಿದ್ಯೆ ಅವನಿಗೆ ದೊರಕತ್ತೆ. ಅಗಸ್ತ್ಯನ ಶಕ್ತಿ ಎಷ್ಟು ಅಂದ್ರೆ, ಈ ಒಂದು ಪರ್ವತ ಬೆಳೀತಾ ಇದ್ದಂಗೂ ಕೂಡ ಅವನಿಗೆ ಡಿಸ್ಟರ್ಬ್ ಆಗ್ತಾ ಇದೆ, ಕಾಲ ಮತ್ತೆ ದೇಶ ಗೊತ್ತಾಗ್ತಾ ಇಲ್ಲ. ಅವರೇನ್ ಮಾಡ್ತಾನೆ, ಕಾಲಿಂದ ತುಳಿದು ಪರ್ವತನ ಏನ್ ಮಾಡ್ತಾನೆ, ನೀ ಸಾಕು ನಿಲ್ಸಿದ್ದು, ನೀನ್ ಜಂಬ, ದೇವಿ ಮುಂದೆ ನೀನೇನು ಅಲ್ಲ ಅಂತ ಅವನು ಕಾಲಿಂದ ಇದನ್ನ ತುಳಿತಾನೆ. ಪರ್ವತ ಕುಸಿದು ಹೋಗುತ್ತೆ. ಇದೊಂದು ಕಥೆ ಇದೆ. ಪರ್ವತ ಕುಸಿದಿದೆ ಅಂತ ಹೇಳಿದಾಗ ಆ ಕಾಲದಲ್ಲಿ ದೇವತೆಗಳೆಲ್ಲ ಇದ್ದಿದ್ದ ಆ ಜಾಗದಲ್ಲಿ ಎಂಥ ವೃಕ್ಷಗಳು ಇತ್ತು. ಒಂದೊಂದು ಅಲ್ಲಿರುವ ಅಣುಗಳು ಕೂಡ ದೈವಿಕ ಶಕ್ತಿ ಯಾವ ರೀತಿ ತುಂಬಿಕೊಂಡಿದೆ ಇವತ್ತು ಕೂಡ ಅಂದ್ರೆ, ಆ ಎಷ್ಟೋ ಗಿಡಗಳು ಬೇರುಗಳು ಪಾತಾಳದೊಳಗೆ ಹೊಟ್ಟೋಗಿದೆ ಅವನು ತುಳಿದಾಗ. ಅದಕ್ಕೆ ಜಂಬ ನಿರಹಂಕಾರ ಹೋಯಿತು ಪರ್ವತಕ್ಕೆ, ಅದು ಬೆಳೆಯೋದು ನಿಲ್ತು. ಆದರೆ ಆಳ ಜಾಸ್ತಿ ಆಯಿತು. ಆಳದಲ್ಲಿ ಬೇಕಾದಷ್ಟು ಗಿಡಮೂಲಿಕೆಗಳು ಬೇಕಾದಷ್ಟಿದೆ. ಆ ಮರಗಳು ಇವತ್ತಿಗೂ ಅವತ್ತಿದ್ದಿದ್ದ ಮರಗಳು ಇವತ್ತೂ ಇದೆ ಅಂತ ಹೇಳ್ತಾರೆ. ಅಲ್ಲಿ ಅಷ್ಟೊಂದು ಆ ಒಂದು ಗಾಳಿ ಸೇವನೆ ಮಾಡಿದ್ರೆ ಒಳ್ಳೆಯದು ಅಂತ. ಆ ಪರ್ವತದ ಶ್ರೇಣಿ ಅಷ್ಟೊಂದು ಮುಖ್ಯವಾದದ್ದು ನಾವು ಅಲ್ಲಿ. ಅದಕ್ಕೆ ಹೇಳೋದು, ಆ ಕಡೆ ಎಲ್ಲ ಎಳೆಯುತ್ತೆ.
ಯಾರಿಗೆ ದೇವಿ ಅಲ್ಲಿ ವಾಸವಾಗಿದ್ದ ಜಾಗ ಆದ್ರಿಂದ ಯಾರಿಗೆ ದೇವಿನ ಕನೆಕ್ಷನ್ ಮಾಡ್ಕೊಂಡಿರ್ತಾರೆ ಅವರಿಗೆ ಆ ದೇವಿ ಭಾಗವತದಲ್ಲಿ ಏನೇನು ಬರುತ್ತೋ ಎಲ್ಲವೂ ಕೂಡ ಅನುಭವಿಸ್ಬೇಕು, ಅಲ್ಲಿಗೆ ಹೋಗಬೇಕು ಅನ್ನೋ ಒಂದು ಸೆಳೆತ ಬರುತ್ತೆ. ಸುಮ್ಮನೆ ಒಂದು ಟೂರ್ ಥರ ಹೋಗ್ಬಿಟ್ಟು ಬರಲ್ಲ, ಒಂದು ಯಾತ್ರೆ. ದೇವಿ ಸಾಕ್ಷಾತ್ ದೇವಿಯನ್ನ ದರ್ಶನ ಮಾಡಿಬಿಟ್ಟು ಬರೋದು ಅಂತ ಜಾಗದಲ್ಲಿ. ಯಾಕೆಂದ್ರೆ ಅದು ಅವಳು ವಾಸವಾಗಿದ್ದು. ವಿಂಧ್ಯಾಚಲ ವಾಸಿನಿ ವಿಧಾತ್ರಿ ವೇದ ಜನನಿ ವಿಷ್ಣು ಮಾಯಾ ವಿಲಾಸಿನಿ. ಆ ಜಾಗದಲ್ಲಿ ಒಂದು ದೇವಿಯ ಒಂದು ಕತೆ ನಡೆದಿದೆ ಅಲ್ಲಿ. ಆ ಜಾಗದಲ್ಲಿ ದೇವತೆಗಳ ಎಷ್ಟೋ ಜನ ದೇವತೆಗಳು ಅಲ್ಲಿದ್ದಾರೆ, ಇದ್ರು. ಇವತ್ತು ಕೂಡ ಆ ಶಕ್ತಿ ಅಲ್ಲಿದೆ ಅಂತ ಇದೆ. ಅಂದರೆ ನಾವು ಕ್ಷೇತ್ರಪಾಲನ ಕಥೆನೂ ಹೀಗೇನೆ. ದೇವಿ ಅವತಾರ ತೆಗೆದುಕೊಂಡಾಗ ದಾರಕಾಸುರನ್ನ ಕೊಂದಾಗ ಅವಳಿಗೆ ಎಷ್ಟು ರೋಷ ಬಂದಿತ್ತು, ಕೋಪ ಇತ್ತು ಅಂದರೆ ಅದನ್ನು ಅವಳ ಕೈನಲ್ಲೇ ಶಮನ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅವಳು ಎಲ್ಲ ದೇವತೆಗಳಿಗೂ ಭಯ ಆಯಿತು. ಈ ತಾಮಸಿ ಶಕ್ತಿ ನಮ್ಮನ್ನೆಲ್ಲ ನುಂಗ್ತಾ ಇದೆ, ದೇವತೆಗಳಿಗೆ ಭಯ ಆಗಕ್ಕೆ ಶುರು ಆಗಿತ್ತು. ಆ ಟೈಮ್ನಲ್ಲಿ ಎಲ್ಲರೂ ಬಂದು ಶಿವನ ಕೇಳ್ಕೊಂಡು, ನೀವು ಒಬ್ಬನೇ ಅವಳ ಒಂದು ಇದನ್ನು ಹೋಗ್ಲಾಡ್ಸಕ್ಕೆ ಸಾಧ್ಯ, ಕಮ್ಮಿ ಮಾಡು, ಅವಳನ್ನ ಸೌಮ್ಯ ರೂಪ ನೋಡಬೇಕು ಅಂತ ಕೇಳಿದಾಗ ಶಿವ ಒಂದು ಸಣ್ಣ ಮಗುವಾಗಿ ಮಲ್ಕೊಂಡ್ಬಿಡ್ತಾನೆ ಅಲ್ಲಿ ಹೋಗಿ. ಬಾಲಶಿವ ಆ ಜಾಗದ ನಡೆದಿದ್ದೆಲ್ಲ ಅಲ್ಲಿ ಬಾಲಶಿವ. ಆಗ ಮಗು ಹಸಿವಿಗೆ ಅಳ್ತಾ ಇದ್ದಾಗ ಯಾವುದೇ ತಾಯಿಗೆ ಒಂದು ಮಮತೆ ಬಂದ ಹಾಗೆ ಅವಳು ನೋಡ್ತಾಳೆ ಆ ಮಗುನ. ಆ ಬಾಲಶಿವನನ್ನು ನೋಡಿದಾಗ ಅವಳು ಅಂದ್ಕೊಳ್ತಾಳೆ, ಗಣಪತಿಯನ್ನು ಕೂಡ ಮೈ ತೊಳ್ಕೊಳ್ಳೋ ಹಿಟ್ಟಲ್ಲಿ ಮಾಡಿ ಗೊಂಬೆ ಮಾಡಿ ಅವಳು ಶಕ್ತಿ ಕೊಟ್ಟಿರ್ತಾಳೆ. ಅವಳು ಮೊಲೆ ಉಡಿಸಿರಲ್ಲ. ಆದರೆ ಇವನನ್ನು ಕೂಡ ಸುಬ್ರಹ್ಮಣ್ಯನೂ ಕೂಡ ಅವನು ಹುಟ್ಟುವಾಗ ವಿಚಿತ್ರವಾಗಿ ವಿಶೇಷವಾಗಿ ಅವನ ಜನನ ಆಗಿರುತ್ತೆ. ಯಾಕೆಂದರೆ ಈ ಶಿವನ ಒಂದು ಇದು ಅವಳಿಗೆ ತಡ್ಕೊಳಕ್ಕಾಗದೆ ಅವರ ಇದು ಏನಂತಾರೆ ಅದಕ್ಕೆ ಸ್ಪರ್ಮ್ಸ್ ಅಂತ ಹೇಳ್ತಾರೆ. ಈ ಸಂಸ್ಕೃತದಲ್ಲಿ ಏನು ಹೇಳ್ತಾರೆ ಅಂದರೆ ಇಟ್ ಈಸ್ ಶುಕ್ಲ. ಆ ಶಕ್ತಿ ಅದು ಕೆಳಗಡೆ ಬಿದ್ದು ಬಿಡುತ್ತೆ. ಆಗ ಕೃತಿಕೆಯರು ಅದನ್ನು ಕಾಪಾಡಿಕೊಂಡು ನೆಲದ ಮೇಲೆ ಬೀಳದಿರೋಂಗೆ ಸಾಕಿ ಅವನನ್ನು ಸಲಹಿರ್ತಾರೆ. ಅಂದರೆ 2 ಮಕ್ಕಳಿಗೂ ಕೂಡ ಅವಳು ಮೊಲೆ ಕೊಟ್ಟಿರೋಕ್ಕಾಗಿರಲ್ಲ. ಈ ಮಗುನ ನೋಡಿದ ತಕ್ಷಣ ಅವಳಿಗೆ ಒಂದು ಮಮತೆ ಬರುತ್ತೆ. ಆಗ ಆ ಶಿವ ಅವಳ ಹಾಲನ್ನು ಕುಡಿದು ಆಗ ಎಲ್ಲ ಕೋಪವನ್ನು ಕೂಡ ವಿಷವನ್ನು ಎಳ್ಕೊಂಡು ಬಿಡ್ತಾನೆ. ಇದು ಕಥೆ ಇದೆ. ಅದರಿಂದ ಕ್ಷೇತ್ರಪಾಲ ಅಂತ ಅವನಿಗೆ ಹೆಸರು ಬರುತ್ತೆ. ಕ್ಷೇತ್ರಜ್ಞ ಕ್ಷೇತ್ರೇಶಿ ಕ್ಷೇತ್ರಪಾಲ ಸಮರ್ಚಿತ. ಮುಂದಿಂದು ವಿಜಯ ವಿಮಲ ವಂದ್ಯ ಬಂದಾದು ಜನವತ್ಸಲ. ನಾನು ಮುಂದೆ ಹೇಳಿದ್ದೀನಿ, ಸಮಾರಾಧನೆ ಟೈಮ್ನಲ್ಲಿ ಹೇಳಿದ್ದೀನಿ. ಒಂದು ಪೋರ್ಷನ್ ಬಾಕಿ ಇದೆ, ಅದನ್ನು ಸ್ಪೆಷಲಾಗಿ ಆರಿಸ್ಕೊಂಡಿದ್ದೀನಿ. ಅದು ಯೋಗಿನಿ ನ್ಯಾಸ. ಯೋಗಿನಿ ನ್ಯಾಸ ಮುಗಿದ ಮೇಲೆ ಲಲಿತಾ ಸಹಸ್ರನಾಮ ಎಲ್ಲರೂ ಮೊದಲಿಂದ ಕೇಳ್ತಾ ಕೊನೆಯವರೆಗೂ ಕೇಳಿ ಒಂದು ಹೋಮವನ್ನು ಮಾಡೋಣ. ಇದನ್ನು ಆವಾಗ ಜ್ಞಾಪಿಸ್ತಾ ಇರ್ತೀನಿ. ಎಲ್ಲರೂ ಕೂಡ ಪುನಃ ಇದನ್ನು ಕೇಳಿ ಮತ್ತೆ ಮಂತ್ರನ ಪಠಿಸಿ ಅದರ ಜೊತೆಗೆ ಸಾಧನೆ ಮಾಡಿ.